ನಮಸ್ಕಾರ ಎಲ್ಲರಿಗೂ ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ. ಹವ್ಯಕರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿಯಲ್ಲಿ ನಾವು ಇಲ್ಲಿವರೆಗೆ ಹವ್ಯಕರ ಇತಿಹಾಸ, ಹವ್ಯಕರ ಬೃಹತ್ ವಲಸೆ, ಹವ್ಯಕರ ಶ್ರೀ ಗುರುಪೀಠ ಗುರುಮಠಗಳು, ಹವ್ಯಕರ ಶ್ರೀ ಗುರುಗಳ ಗುರು ಪರಂಪರೆ ಹಾಗೂ ಅದರ ಜೊತೆಗೆ ಕದಂಬ ಕಂಠೀರವ, ಕದಂಬ ತ್ರಿನೇತ್ರ, ಮಯೂರವರ್ಮ ಹವ್ಯಕರನ್ನ ಏಕೆ ಮತ್ತು ಹೇಗೆ ಕರೆತಂದ ಹಾಗೂ ಹವ್ಯಕರ ಪೂರ್ವಜನ್ನು ಕರೆತರುವಾಗ ಆತನ ಪರಿಸ್ಥಿತಿ ಹೇಗಿತ್ತು, ಆತನ ಕಷ್ಟಗಳೇನಿತ್ತು ಅಂತ ಕೂಡ ತಿಳಿದುಕೊಂಡ್ವಿ. ಇತ್ತೀಚಿನ ವಿಡಿಯೋಗಳಲ್ಲಿ ಹವ್ಯಕರ ಗೋತ್ರ ಮತ್ತು ಪ್ರವರಗಳ ಪರಿಚಯವನ್ನು ಮಾಡ್ಕೊಳ್ತಿದ್ವಿ. ಹಿಂದಿನ ವಿಡಿಯೋದಲ್ಲಿ ಮಹರ್ಷಿ ಭಾರದ್ವಾಜರ ಜನ್ಮ ರಹಸ್ಯವನ್ನು ತಿಳಿದುಕೊಂಡ್ವಿ. ಒಂದು ಮಾತಿದೆ, ಋಷಿ ಮೂಲ ನದಿ ಮೂಲವನ್ನ ಕೇಳಬಾರ್ದು ಅಥವಾ ತಿಳಿದುಕೊಳ್ಳಬಾರದು ಅಂತ ಹೇಳ್ತಾರೆ. ಆ ಸಾಹಸವನ್ನ ಹವ್ಯಕರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿಯಲ್ಲಿ ನಾವು ಮಾಡ್ತಾನೆ ಇದ್ದೀವಿ. ಈ ವಿಡಿಯೋದಲ್ಲಿ ತಂದೆ ಬೃಹಸ್ಪತಿಯನ್ನೇ ಮೀರಿಸುವ ಜ್ಞಾನದಲ್ಲಿ ಬ್ರಹ್ಮನಿಗೆ ಸಮಾನರಾದ ಮಹರ್ಷಿ ಭರದ್ವಾಜ ಹಾಗೂ ಭಾರದ್ವಾಜ ಗೋತ್ರದ ಪರಿಚಯವನ್ನ ಮುಂದುವರಿಸೋಣ. ಈ ಹಿಂದಿನ ವಿಡಿಯೋದಲ್ಲಿ ಭರದ್ವಾಜರಿಗೆ 3 ಜನ ತಂದೆಯರಂತ ನೋಡಿದ್ವಿ. ಡಾಕ್ಯುಮೆಂಟ್ಸ್ ಪ್ರಕಾರ ಉಚತ್ಯ ಅಥವಾ ಉತತ್ಯ, ಬಯೋಲಾಜಿಕಲಿ ಅಥವಾ ಜೈವಿಕವಾಗಿ ಬೃಹಸ್ಪತಿ ಹಾಗೂ ಸಾಕು ತಂದೆಯಾಗಿ ರಾಜ ಭರತ. ಮಹರ್ಷಿ ಭರದ್ವಾಜರು ಶಿಶುವಾಗಿ ರಾಜ ಭರತನಿಗೆ ಸಿಕ್ಕಿಯಾದ ಮೇಲೆ ಹಸ್ತಿನಾಪುರದಲ್ಲಿ ಅವರು ಭರತನ ಸ್ವಂತ ಮಗನಂತೆ ಬೆಳೆಯುತ್ತಾರೆ. ಬಾಲ್ಯದಲ್ಲಿ ಕ್ಷತ್ರಿಯ ಬಾಲಕರಂತೆ ಶಸ್ತ್ರಾಭ್ಯಾಸ, ರಾಜನೀತಿ ಹೀಗೆ ಹಲವಾರು ವಿದ್ಯೆಗಳ ಜೊತೆಗೆ ಆಗಿರುವ ವೇದದ ಅಭ್ಯಾಸ ಕೂಡ ಮಾಡುತ್ತಾರೆ. ಬೆಳೆದ ನಂತರ ಬ್ರಹ್ಮವಿದ್ಯೆಯಲ್ಲಿ ಪರಿಣಿತಿಯನ್ನು ಕೂಡ ಹೊಂದುತ್ತಾರೆ. ಬೃಹಸ್ಪತಿಯ ಮಗನಾದ ಭಾರದ್ವಾಜರು ಮೊದಲಿನಿಂದಲೂ ಚುರುಕು ಮತ್ತು ಜಾಣ. ತನ್ನ ಮುಂದಿರುವ ವಾಸ್ತವಿಕತೆಯನ್ನು ಹಾಗೂ ನಂಬಿಕೆಯನ್ನು ಪ್ರಶ್ನಿಸುವ ಹಾಗೂ ಗಾಢವಾಗಿ ಚಿಂತಿಸುವ ಗುಣ. ಅದು ಹೀಗೇಕೆ, ಹೀಗೆ ಅದೇಕೆ ಎಂದು. ಮುಂದೆ ಯಾವುದೋ ಕಾರಣಕ್ಕಾಗಿ ಭರತನ ಸ್ವಂತ ಮಕ್ಕಳ ಸಾವಾಗುತ್ತೆ. ಈ ಕಾರಣ ಭರತನ ಸಾಕು ಮಗನಾದ ಭಾರದ್ವಾಜರೇ ಆತನ ನಂತರ ಭೂಮನ್ಯವಾಗಿ ರಾಜನಾಗ್ತಾನೆ ಹಾಗೂ ರಾಜನಾಗಿ ಉತ್ತಮ ಆಡಳಿತವನ್ನು ಕೂಡ ಮಾಡುತ್ತಾರೆ. ಭಾರದ್ವಾಜರ ಪತ್ನಿ ಹೆಸರು ಸುವರ್ಣ. ಭಾರದ್ವಾಜರಿಗೆ 6 ಜನ ಮಕ್ಕಳು ಪ್ರಾಯಕ್ಕೆ ಬಂದಾದ ಮೇಲೆ ಅವರ ವಿವಾಹವನ್ನು ಮಾಡಿ ಅವರಿಗೆ ರಾಜ್ಯ ಭಾರವನ್ನು ಕೊಟ್ಟು ತಾವು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸ್ತಾರೆ. ಅಂದರೆ ವಾಲಂಟರಿ ರಿಟೈರ್ಮೆಂಟನ್ನು ತೆಗೆದುಕೊಳ್ತಾರೆ. ಸಾಹಿತಿಗಳಿಗೆ, ಕವಿಗಳಿಗೆ 50ರ ನಂತರ ವಯಸ್ಸು ಅಥವಾ ರಿಟೈರ್ಮೆಂಟ್ ಏಜ್ ಏನಿದೆ ಅದು ಗೋಲ್ಡನ್ ಟೈಮ್ ಅಥವಾ ವರದಾನದ ವಯಸ್ಸು. ಯಾಕೆಂದರೆ ಕೂತು ಬರೆಯಲು ಸಾಕಷ್ಟು ಸಮಯವಿದ್ದು ತಾವು ಏನು ಬರಿಬೇಕನ್ನೋದಕ್ಕೆ ಅನುಭವ, ಪಾಂಡಿತ್ಯ, ವಿದ್ಯೆ ಪಕ್ವವಾಗಿರುವಂಥ ವಯಸ್ಸು ಹಾಗೂ ತಾವೇನು ಮಾಡಬೇಕೆಂದು ಬಯಸಿದ್ದರೋ ಅದನ್ನು ಮಾಡುವಂಥ ಸಮಯ. ಯಾಕೆಂದರೆ ವೃತ್ತಿಪರ ಜೀವನದಲ್ಲಿ ಅಷ್ಟು ಸಮಯ ಸಿಗ್ತಿರಲಿಲ್ಲ. ಹಾಗೆ ನೋಡಿದರೆ ಕುವೆಂಪು, DVG ಕಾರಂತರು ಸುಮಾರು 90 ವರ್ಷಗಳವರೆಗೆ ಬದುಕಿದರು ಹಾಗೂ 50 ವರ್ಷದ ನಂತರ ಮಹಾನ್ ಕೃತಿಗಳನ್ನೇ ಕೊಟ್ಟರು. ಹೀಗೆ ಭಾರದ್ವಾಜರಿಗೆ ರಿಟೈರ್ಮೆಂಟ್ ಅಥವಾ ವಾನಪ್ರಸ್ಥದ ಸಮಯ ಬಂದಾಗ ಅವರಿಗೂ ಕೂಡ ಪಕ್ವವಾದ ವಯಸ್ಸು. ಈ ಹಿಂದೆ ಭರತನಿಂದ ಬಂದಂತಹ ರಾಜನ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿ ತಾವು ಏನಾಗಬೇಕೆಂದಿದ್ದರೋ ಅದಾಗುವ ಸಮಯ ಬಂದಿತ್ತು. ಸ್ವತಃ ಬೃಹಸ್ಪತಿಯ ಮಗನಾಗಿದ್ದವರು ಋಷಿ ಗುಣಗಳನ್ನು ಹೊಂದಿದ್ದರಿಂದ ತಮ್ಮ ಅಮೋಘ ಜೀವನದ ಮುಂದಿನ ಘಟ್ಟವನ್ನು ವಿದ್ಯೆ, ವೇದ, ವಿಜ್ಞಾನ, ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಮುಂದುವರಿಸುತ್ತಾರೆ. ತದನಂತರ ಭಾರದ್ವಾಜರು ತ್ರಿವೇಣಿ ಸಂಗಮದಲ್ಲಿ ತಮ್ಮ ಆಶ್ರಮವನ್ನು, ಗುರುಕುಲವನ್ನು ಸ್ಥಾಪಿಸುತ್ತಾರೆ. ತಮ್ಮ ಗುರುಕುಲದಲ್ಲಿ ವೇದದ ಅಧ್ಯಯನದ ಜೊತೆಗೆ ತತ್ವಶಾಸ್ತ್ರ, ವ್ಯಾಕರಣ, ಮೆಡಿಸಿನ್ ಅಂದರೆ ಆಯುರ್ವೇದ ಹಾಗೂ ಈಗ ಯೂನಿವರ್ಸಿಟಿನಲ್ಲಿ ಹೊಸ ಟೆಕ್ನಾಲಜಿ ಎಂಬಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಹೇಳ್ಕೊಡ್ತಾರಲ್ಲ, ಹಾಗೆ ಭಾರದ್ವಾಜರು ಆಗಿನ ಸಮಯದಲ್ಲಿ ಹೊಸ ಟೆಕ್ನಾಲಜಿ ಎಂಬಂತೆ ವಿಮಾನ ಶಾಸ್ತ್ರವನ್ನು ಕೂಡ ಹೇಳಿಕೊಡಲು ಆರಂಭಿಸುತ್ತಾರೆ. ಭಾರದ್ವಾಜರಲ್ಲಿ ಕಲಿಕೆ ಪ್ರಾಕ್ಟಿಕಲ್ ಆಗಿದ್ದು ಆಚರಣೆ ಮತ್ತು ಕಲ್ಪನೆಗೆ ಒತ್ತು ಕಡಿಮೆ ಇರುತ್ತೆ. ಈ ಕಾರಣದಿಂದ ಹೆಚ್ಚು ವಿದ್ಯಾರ್ಥಿಗಳು ಗುರುಕುಲಕ್ಕೆ ಬರಲು ಶುರು ಮಾಡ್ತಾರೆ. ಹೀಗೆ ಭಾರದ್ವಾಜರ ಮಾರ್ಗದರ್ಶನದಲ್ಲಿ ಆ ಗುರುಕುಲ ಒಂದು ದೊಡ್ಡ ವಿದ್ಯಾ ಕೇಂದ್ರವಾಗಿ ಪ್ರಸಿದ್ಧಿಯಾಗುತ್ತದೆ. ಅವರಿಂದ ತ್ರಿವೇಣಿ ಸಂಗಮದ ಪ್ರದೇಶವು ದೊಡ್ಡದಾಗಿ ಬೆಳೆದು ಮಹತ್ವದ ಪಟ್ಟಣವಾಗಿ ಮಾರ್ಪಾಡಾಗುತ್ತದೆ. ಅದೇ ಪ್ರಯಾಗರಾಜ. ಒಂದು ಲೆಕ್ಕದಲ್ಲಿ ಪ್ರಯಾಗರಾಜವನ್ನು ನಿರ್ಮಾಣ ಮಾಡಿದವರು ಭಾರದ್ವಾಜರೇ ಅಂದರೂ ಕೂಡ ತಪ್ಪಾಗಲಾರದು. ಈಗೂ ಕೂಡ ಭಾರದ್ವಾಜರ ಆಶ್ರಮ ಪ್ರಯಾಗರಾಜ ಅಥವಾ ಅಲಹಾಬಾದಿನಲ್ಲಿದೆ. ಸುಮಾರಾಗಿ ದೇವರ ಸ್ತೋತ್ರಗಳಲ್ಲಿ ಭಾರದ್ವಾಜರಿಂದ ಪೂಜಿಸಲ್ಪಟ್ಟ ದೇವರು ಅಂತ ಬರುತ್ತೆ. ಸ್ವತಃ ದೇವರುಗಳಿಗೆ ತಾನು ಭಾರದ್ವಾಜರಿಂದ ಪೂಜಿಸಲ್ಪಟ್ಟೆ ಎಂಬ ಹೆಮ್ಮೆ ಇರಬಹುದು. ಹಾಗಾದರೆ ಭಾರದ್ವಾಜರು ಅಷ್ಟು ಮಹತ್ವದ ವ್ಯಕ್ತಿಗಳಾಗಿದ್ದರು. ಹಾಗಿದ್ದಲ್ಲಿ ಅವರ ಮಹತ್ವಗಳೇನು, ಅವರ ಸಾಧನೆಗಳೇನು ಹಾಗೂ ಮನುಕುಲಕ್ಕೆ ಅವರು ಕೊಟ್ಟ ಕೊಡುಗೆಗಳೇನು, ಅವುಗಳನ್ನೆಲ್ಲ ಭಾರದ್ವಾಜ ಸಂಹಿತ, ಭಾರದ್ವಾಜ ಸ್ಮೃತಿ ಹಾಗೂ ಅವರಿಗೆ ಅರ್ಪಣೆಯಾಗಿರುವ ಕೃತಿಗಳ ಮೂಲಕ ಒಂದು ಕ್ರಮವಾಗಿ ನೋಡೋಣ. ಮೊದಲನೇದಾಗಿ ಭಾರದ್ವಾಜರ ವೈಮಾನಿಕ ಶಾಸ್ತ್ರ ಅಥವಾ ಏವಿಯೇಷನ್ ಸೈನ್ಸ್ ಏರೋನಾಟಿಕ್ಸ್.
ಫಸ್ಟ್ ವರ್ಲ್ಡ್ ವಾರ್ ಸಮಯದಲ್ಲಿ ಸುಬ್ಬರಾವ್ ಶಾಸ್ತ್ರಿ ಎಂಬ ಬ್ರಾಹ್ಮಣ ಪಂಡಿತರಿದ್ದರು. ಅವರಿಗೆ ಯಾರಿಗೂ ಗೊತ್ತಿರದ ವಿರಳವಾದ ಭಾರದ್ವಾಜರ ತಾಂತ್ರಿಕ ಜ್ಞಾನ ಗೊತ್ತಿತ್ತು. ಆ ಸಮಯದಲ್ಲಿ ಅವರು ಸಂಸ್ಕೃತದಲ್ಲಿ ಅದನ್ನು ಬೋಧನೆ ಮಾಡ್ತಾರೆ. ಭಾರದ್ವಾಜರ ತಾಂತ್ರಿಕ ಜ್ಞಾನದಲ್ಲಿ ವಿಮಾನ ಶಾಸ್ತ್ರ ಕೂಡ ಒಂದಾಗಿತ್ತು. ಪಂಡಿತ ಸುಬ್ಬರಾವ್ ಶಾಸ್ತ್ರಿ ಅವರ ಪ್ರಕಾರ ಮಹರ್ಷಿ ಭಾರದ್ವಾಜರು ಅವರ ಕಾಲದಲ್ಲೇ ವಿಮಾನಗಳ ರಚನೆ, ವಿಮಾನಗಳ ಕಾರ್ಯವಿಧಾನಗಳನ್ನು ಕಲ್ಪನೆ ಮಾಡಿಕೊಂಡಿದ್ರು ಹಾಗೂ ಅವುಗಳ ಬಗ್ಗೆ ಭಾರಿ ವಿವರವಾಗಿ ಹೇಳಿದ್ದರು. ಮಹರ್ಷಿ ಭಾರದ್ವಾಜರ ವೈಮಾನಿಕ ಶಾಸ್ತ್ರದಲ್ಲಿ ವಿಮಾನದ ಡೆಫಿನೇಷನ್ ಅಥವಾ ವ್ಯಾಖ್ಯಾನ, ವಿಮಾನ ಚಾಲಕನಾಗಲು ಇರಬೇಕಾದ 32 ಅರ್ಹತೆಗಳು ಅಥವಾ 32 ರಹಸ್ಯಗಳು, ವಾಯುಮಂಡಲದ ವಿವಿಧ ಮಾರ್ಗಗಳು ಅಂದರೆ ಏವಿಯೇಷನ್ ರೂಟ್ಸ್ ಮತ್ತು ವಾಯುಮಂಡಲದ ವಲಯಗಳು, ಪೈಲಟ್ಗಳಿಗೆ ಸೂಚಿಸಲಾದ ಆಹಾರ ಪದ್ಧತಿ ಮತ್ತು ಅವರ ಬಟ್ಟೆಗಳ ವಿವರ, ವಿಮಾನ ತಯಾರಿಸಲು ಬಳಸುವ ವಿವಿಧ ಲೋಹಗಳು ಮತ್ತು ಅವುಗಳ ಮಿಶ್ರಣ ಪ್ರಕ್ರಿಯೆ ಅಂದರೆ ಅಲಾಯ್ಸ್ ಬಗ್ಗೆ, ವಿಮಾನದಲ್ಲಿ ಬಳಸುವ 7 ವಿಧದ ಕನ್ನಡಿಗಳು ಅಥವಾ ದರ್ಪಣಗಳು ಮತ್ತು ಲೆನ್ಸ್ಗಳ ತಾಂತ್ರಿಕ ಮಾಹಿತಿ ಇವೆಲ್ಲವೂ ಉಲ್ಲೇಖವಾಗಿದೆ. ಅಷ್ಟೇ ಅಲ್ಲ, ವಿಮಾನ ಚಲಿಸಲು ಬೇಕಾದ 7 ಪ್ರಮುಖ ಶಕ್ತಿಗಳ ವಿವರಣೆ, ವಿಮಾನದ ಭಾಗವಾಗಿರುವ 32 ಯಂತ್ರೋಪಕರಣಗಳ ಮಾಹಿತಿ ಮತ್ತು ಹೀಗೆ ಒಂದಲ್ಲ ಎರಡಲ್ಲ ಒಟ್ಟು 16 ವಿಧದ ವಿಮಾನಗಳ ವಿವರಗಳನ್ನು ಅವರು ಹೇಳಿದ್ದರು. ಇಂತಹ ವಿಮಾನದ ಬಗೆಗಿರುವ ಜ್ಞಾನವನ್ನು ಪ್ರಯಾಗರಾಜದ ಗುರುಕುಲದಲ್ಲಿ ಹೇಳಿಕೊಡಲಾಗುತ್ತಿತ್ತು. ನೀಲೇಶ್ ಶೋಕ್ ಅವರ ಪ್ರಕಾರ ವೇದಗಳ ಕಾಲ 721,000 ವರ್ಷಗಳ ಹಿಂದಿನದು. ಕೆಲವರಿಗೆ ನೀಲೇಶ್ ಶೋಕ್ ಅವರ ಸಿದ್ಧಾಂತ ಇಷ್ಟ ಇಲ್ಲ, ಅದು ಸುಳ್ಳು ಅಂತ ಹೇಳ್ತಾರೆ. ಆದರೆ ಮುಂದಿನ ವಿಷಯವನ್ನು ಹೇಳಲು ಅವರ ಸಿದ್ಧಾಂತವೇ ಸೂಕ್ತ ಅಂತ ನನ್ನ ಅನಿಸಿಕೆ. ಋಗ್ವೇದದ ಕಾಲದ ಆಸುಪಾಸಿನಲ್ಲಿ ಭಾರದ್ವಾಜರು 16 ರೀತಿಯ ವಿಮಾನಗಳ ವಿನ್ಯಾಸದ ಬಗ್ಗೆ ಹೇಳಿದ್ದರು. ಅಂದರೆ ಸುಮಾರು 21,000 ವರ್ಷಗಳ ಹಿಂದೆ ಭಾರತೀಯರಿಗೆ ವಿಮಾನದ ರಚನೆಯ ಮಾಹಿತಿ ಗೊತ್ತಿತ್ತು. ನೀವು ನಂಬುತ್ತೀರೋ ಬಿಡುತ್ತೀರೋ, ಆ ಕಾಲದಲ್ಲಿ ಭಾರದ್ವಾಜರು ವಿಮಾನವನ್ನು ಚಲಾಯಿಸಲು ಇಂಧನದ ವಿವರಗಳನ್ನು ಕೂಡ ಹೇಳಿದರು. ಅಂದರೆ ವಿಶೇಷ ತೈಲಗಳಿಂದ ಓಡುವ ವಿಮಾನಗಳು, ಎಲೆಕ್ಟ್ರಿಸಿಟಿ ಮತ್ತು ಆ್ಯಸಿಡ್ನಿಂದ ಓಡುವ ವಿಮಾನಗಳು, ಸೋಲಾರ್ ಮತ್ತು ಸ್ಫಟಿಕಗಳಿಂದ ಓಡುವ ವಿಮಾನಗಳು, ಹೀಗೆ. ಆ ಕಾಲದಲ್ಲೇ ಸೋಲಾರ್ ಪವರ್ಡ್ ಏರೋಪ್ಲೇನ್ಸು, ಈಗಿನ ಕಾಲದಲ್ಲೂ ಕೂಡ ಸೋಲಾರ್ ಪವರ್ಡ್ ಏರೋಪ್ಲೇನ್ಸು ವ್ಯಾಪಕವಾಗಿ ಬಳಕೆಯಲ್ಲಿಲ್ಲ. ನಿಜವಾಗಲೂ ಹವ್ಯಕರ ಗೋತ್ರ ಪ್ರವರ್ತಕರಾದ ಮಹರ್ಷಿ ಭಾರದ್ವಾಜರು ಅದ್ಭುತ ಮೇಧಾವಿಯ ಸರಿ. ಈಗ ಒಂದು ಪ್ರಶ್ನೆ ಬರೋದು, ಆ ಕಾಲದಲ್ಲಿ ವಿಮಾನ ಇದ್ದಿದ್ರೆ ರೈಟ್ ಬ್ರದರ್ಸ್ ಮತ್ತ್ಯಾಕೆ ವಿಮಾನವನ್ನು ಕಂಡುಹಿಡಿಯಬೇಕಾಗಿತ್ತು? ಹಾಗೂ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ವಿಮಾನ ಸಂಚಾರ ಯಾಕೆ ಮುಂದುವರಿಲಿಲ್ಲ ಎಂದು? ಅದಕ್ಕೆ ಕಾರಣ ಇದೆ. ಅದನ್ನು ಅರಿಯುವ ಮುನ್ನ ಒಂದು ವಿಷಯವನ್ನು ನೀವು ಗಮನಿಸಬೇಕು. ಅದೇನೆಂದರೆ, ರಾಮಾಯಣದಲ್ಲಿ ವಿಮಾನದ ಉಲ್ಲೇಖನ ಇದೆ. ಪುಷ್ಪಕ ವಿಮಾನ, ಮಾಂತ್ರಿಕ ವಿಮಾನ, ರುಕ್ಮ ವಿಮಾನ, ಹೀಗೆ. ಉದಾಹರಣೆಗೆ, ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದು ಪುಷ್ಪಕ ವಿಮಾನದಲ್ಲಿ. ಹೀಗೆ ರಾಮಾಯಣದಲ್ಲಿ ಹಾಗೂ ರಾಮಾಯಣ ಕಾಲದಲ್ಲಿ ನಾವು ವಿಮಾನಗಳನ್ನು ಕಾಣಬಹುದಾಗಿತ್ತು. ಆದರೆ ಮಹಾಭಾರತದಲ್ಲಿ ವಿಮಾನಗಳ ಉಲ್ಲೇಖನ ಹೆಚ್ಚಿಲ್ಲ. ಯಾಕೆ? ಇದರ ಅರ್ಥ ಏನು ಅಂತಂತಂದರೆ, ರಾಮಾಯಣ ಕಾಲದಲ್ಲಿದ್ದ ಜ್ಞಾನ, ವಿಜ್ಞಾನ, ಟೆಕ್ನಾಲಜಿ ಮಹಾಭಾರತ ಕಾಲದಲ್ಲಿಲ್ಲ. ಹಾಗಾದರೆ ಆ ಜ್ಞಾನ, ವಿಜ್ಞಾನ, ಟೆಕ್ನಾಲಜಿ ಎಲ್ಲಿ ಹೋಯಿತು? ನಮ್ಮ ಪುರಾಣಗಳ ಪ್ರಕಾರ ಅಥವಾ ಸನಾತನ ಚಿಂತನೆಗಳ ಪ್ರಕಾರ ಯುಗಗಳು ಬದಲಾಗುವಾಗ ಪ್ರಳಯವಾಗುತ್ತೆ ಅಥವಾ ಒಂದು ದೊಡ್ಡ ಚೇಂಜ್ ಆಗುತ್ತೆ. ಆ ಸಮಯದಲ್ಲಿ ಮಾನವನ ಸಂಸ್ಕೃತಿ, ಜೀವನ ಶೈಲಿ ಹಾಗೂ ಅವನ ಚಿಂತನೆಗಳು ಕೂಡ ಬದಲಾಗುತ್ತೆ. ಉದಾಹರಣೆಗೆ, ಒಂದು ಯುಗದಲ್ಲಿ ಅನ್ಯಾಯವೆನಿಸಿದ್ದು ಮತ್ತೊಂದು ಯುಗದಲ್ಲಿ ನ್ಯಾಯವೆನಿಸಬಹುದು. ಹೀಗೆ ತ್ರೇತಾಯುಗ ಕಳೆದು ದ್ವಾಪರ ಯುಗ ಆರಂಭವಾಗುವಾಗ ಒಂದು ಮಹಾಪ್ರಳಯವಾಯಿತು. ಆ ಪ್ರಳಯದಲ್ಲಿ ಆವರಿಗಿದ್ದ ಕೆಲವು ಸಂಸ್ಕೃತಿಗಳು, ನಾಗರಿಕತೆಗಳು ನಾಶವಾಯಿತು ಹಾಗೂ ಅಲ್ಲಿವರಿಂದ ಬಂದಿದ್ದ ಕೆಲವು ಜ್ಞಾನ ಕೂಡ ನಾಶವಾಯಿತೆಂದು ಸನಾತನ ಚಿಂತನೆಗಳ ವಾದ. ನಾವು ಪುರಾಣಗಳನ್ನು ಗೊಡ್ಡು ಸನಾತನ ಚಿಂತನೆಗಳನ್ನು ಹಳೆಯ ಚಿಂತನೆಗಳಂತ ಹೇಳ್ತೀವಿ. ಆದರೆ ವೇದಗಳಲ್ಲಿ, ಪುರಾಣಗಳಲ್ಲಿ ಕಥೆಯ ಮೂಲಕ ಹೇಳುವಂತಹ ಹಿಸ್ಟಾರಿಕಲ್ ರೆಕಾರ್ಡ್ಸನ್ನು ಅಲ್ಲಗಳೆಯಬಾರದು. ಹಾಗಾದಲ್ಲಿ ಈ ವಿಷಯವನ್ನು ವಿಜ್ಞಾನದಲ್ಲಿ ಹೇಗೆ ಹೇಳ್ತಾರೆ ಅಂತ ನೋಡೋಣ. ವಿಜ್ಞಾನದ ಒಂದು ಹೈಪೋಥೆಸಿಸ್ ಪ್ರಕಾರ ಅನೇಕ ಪ್ರಾಚೀನ ನಾಗರಿಕತೆಗಳು, ಸಂಸ್ಕೃತಿಗಳು ಹಾಗೂ ಆಗಿದ್ದ ವಿಜ್ಞಾನ, ತಂತ್ರಜ್ಞಾನವು ಈಗಿನಿಂದ ಸುಮಾರು 12,900 ವರ್ಷಗಳ ಹಿಂದೆ ಆದ ಯಂಗರ್ ಡ್ರಯಸ್ ಎಂಬ ಭಯಾನಕ ಭೀಕರ ಪ್ರಳಯ ಅಥವಾ ಪ್ರಕೃತಿ ವಿಕೋಪದ ಪರಿಣಾಮವಾಗಿ ನಾಶವಾಯಿತು. ಹಾಗಾದರೆ ಈ ಯಂಗರ್ ಡ್ರಯಸ್ ಪ್ರಳಯ ಎಂದರೇನು? ಈಗಿನಿಂದ ಸುಮಾರು 12,900 ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಹಿಂದೆಂದೂ ಕಾಣದಂಥ ಒಂದು ಭಯಾನಕ ಪ್ರಳಯ ಅಥವಾ ಪ್ರಕೃತಿ ವಿಕೋಪ ನಡೆಯುತ್ತೆ. ಅದಕ್ಕೆ ವಿಜ್ಞಾನಿಗಳು
ಯಂಗರ್ ಡ್ರಯಸ್ ಅಂತ ಕರೀತಾರೆ. ಯಂಗರ್ ಡ್ರಯಸ್ ಹೇಗೆ ಆರಂಭವಾಯಿತು ಅನ್ನೋದಕ್ಕೆ ಹಲವಾರು ವಾದಗಳಿವೆ. ಅದರಲ್ಲಿ ಮುಖ್ಯವಾದ ಯಾವುದು ಅಂತಂದರೆ, ಸುಮಾರು ಅದೇ ಸಮಯದಲ್ಲಿ 100 ಕಿಲೋಮೀಟರಷ್ಟು ದೊಡ್ಡದಾಗಿರುವಂಥ ಧೂಮಕೇತು ಅಥವಾ ಆಸ್ಟ್ರಾಯ್ಡ್ ಸಮೂಹವು ಭೂಮಿಯ ಮೇಲೆ ಅಪ್ಪಳಿಸುತ್ತದೆ. ಅದರ ಪರಿಣಾಮವಾಗಿ ಯುರೋಪ್ ಮತ್ತು ಚೈನಾನು ಕೂಡಿಸಿದ್ರೆ ಎಷ್ಟು ಭೂಭಾಗವಾಗುತ್ತೋ ಅಷ್ಟು ಭೂಭಾಗ ನೀರಿನ ಕೆಳಗೆ ಹೋಗ್ಬಿಡುತ್ತೆ. ಹಾಗೂ ಭೂಮಿಯ ಹಲವೆಡೆ ಕಾಡ್ಗಿಚ್ಚುಗಳು ಬೆಂಕಿ ಹತ್ಕೊಳ್ಳುತ್ತೆ. ಅದರಲ್ಲಿ ದೊಡ್ಡ ದೊಡ್ಡ ಅರಣ್ಯಗಳ ನಾಶವಾಗುತ್ತೆ. ಹಾಗೂ ಆಗಿದ್ದ ಪ್ರಾಚೀನ ಪ್ರಾಣಿಗಳ ಸಂತತಿ ಕೂಡ ನಾಶವಾಗಿ ಹೋಗುತ್ತೆ. ವಾತಾವರಣದಲ್ಲಿ ಧೂಳು ಮತ್ತು ಹೊಗೆ ತುಂಬಿ ಸೂರ್ಯನ ಬೆಳಕು ಕಡಿಮೆಯಾಗಿ ಟೆಂಪರೇಚರ್ ಅಥವಾ ತಾಪಮಾನ ಏಕಾಏಕಿ ಕುಸಿದು ಭೂಮಿಯಲ್ಲಿ ಒಂದು ಮಿನಿ ಐಸ್ ಏಜ್ ಶುರುವಾಗುತ್ತೆ. ಯಂಗರ್ ಡ್ರಯಸ್ ಸುಮಾರು 1000 ವರ್ಷಗಳಷ್ಟು ಮುಂದುವರಿಯುತ್ತೆ. ಆರಂಭದಲ್ಲಿ ಭೂಮಿಯ ಬಹುಭಾಗ ಹಿಮದಲ್ಲಿ ಆವೃತ್ತಿಯಾಗಿದ್ದು ಕೊನೆಗೆ ಹಿಮ ಕರಗಿ ಸಮುದ್ರದ ಮಟ್ಟ ಅಥವಾ ಸೀ ಲೆವೆಲ್ ಏರಿಕೆಯಾಗಿ ಹಲವಾರು ಕರಾವಳಿ ಪ್ರದೇಶಗಳ ಮುಳುಗಡೆ ಆಗುತ್ತೆ. UK ಮತ್ತು ಯುರೋಪನ್ನು ಕೂಡಿಸಿದ ಡಾಗರ್ ಲ್ಯಾಂಡ್ ಎನ್ನುವ ಭೂಭಾಗ ಹಾಗೂ ಭಾರತದ ದಕ್ಷಿಣ ಭಾಗದಲ್ಲಿತ್ತು ಎಂದು ಹೇಳಲಾಗುವ ಅಮೋಘ ಕುಮಾರಿ ಖಂಡಂ ಭೂಭಾಗವು ಸಮುದ್ರದಲ್ಲಿ ಮುಳುಗಿತು ಎಂದು ವಿಜ್ಞಾನಿಗಳು ಹೇಳ್ತಾರೆ. ಕೆಲವರು ಹೇಳುವ ಹಾಗೆ ಕುಮಾರಿ ಖಂಡಂ ಭಾರತ ಮತ್ತು ಆಸ್ಟ್ರೇಲಿಯಾವನ್ನು ಕೂಡಿಸುವ ಒಂದು ಭೂಭಾಗವಾಗಿತ್ತು. ಅದೇ ಸಮಯದಲ್ಲಿ ಭರತ ಖಂಡದ ಮಾನ್ಸೂನ್ ವ್ಯವಸ್ಥೆ ಕುಸಿದು ಭೀಕರ ಬೇಸಿಗೆ ಬರಗಾಲ ಶುರುವಾಗುತ್ತೆ. ಎಲ್ಲೆಲ್ಲಿಯೂ ನೀರಿಲ್ಲದೆ ಹಾಹಾಕಾರ. ನೀಲೇಶ್ ಓಕ್ ಅವರ ಪ್ರಕಾರ ಮಹಾಭಾರತ ನಡೆದದ್ದು 7 ವರ್ಷಗಳ ಹಿಂದೆ. ರಾಮಾಯಣ ನಡೆದದ್ದು 14,000 ವರ್ಷಗಳ ಹಿಂದೆ. ಯಂಗರ್ ಡ್ರಯಸ್ ನಡೆದಿದ್ದು 12,900 ವರ್ಷಗಳ ಹಿಂದೆ. ಅಂದರೆ ರಾಮಾಯಣ ಮತ್ತು ಮಹಾಭಾರತದ ಮಧ್ಯದ ಅವಧಿಯಲ್ಲಿ ಯಂಗರ್ ಡ್ರಯಸ್ ಪ್ರಳಯವಾಯಿತು. ಕೆಲವರು ತ್ರೇತಾಯುಗದ ಅಂತ್ಯವೇ ಯಂಗರ್ ಡ್ರಯಸ್ ಪ್ರಳಯವಾಗಿತ್ತು ಅಂತ ಕೂಡ ಅಭಿಪ್ರಾಯ ಪಡ್ತಾರೆ. ಇಂತಹ ದುರಂತಮಯ 1000 ವರ್ಷದ ಅವಧಿಯಲ್ಲಿ ಹಲವಾರು ವೈದಿಕ ನಾಗರಿಕತೆಗಳು ಸಂಸ್ಕೃತಿಗಳು ನಾಶವಾಗಿ ಹೋಯಿತು. ಮತ್ತು ಓರಲಿ ಅಂತಂದರೆ ಬಾಯಿಂದ ಬಾಯಿಗೆ ಹರಡುತ್ತಿದ್ದ ಜ್ಞಾನ ವ್ಯವಸ್ಥೆ, ವಿಜ್ಞಾನ, ತಂತ್ರಜ್ಞಾನಗಳು ಮರೆತು ಹೋಯಿತು ಹಾಗೂ ನಾಶವಾಗಿ ಹೋಯಿತು. ಅದು ಗೊತ್ತಿರುವ ಜನರೇ ಇಲ್ಲದಿದ್ದಾಗ ಜ್ಞಾನ ಹರಡುವುದು ಹೇಗೆ? ಅದರ ಜೊತೆಗೆ ವಿಮಾನಶಾಸ್ತ್ರದಂಥ ಒಂದು ಸ್ಪೆಷಲೈಸ್ ನಾಲೆಜ್ ಅಥವಾ ವಿಶೇಷ ಜ್ಞಾನ ಕೂಡ ಮರೆತು ಹೋಯಿತು ಅಥವಾ ವಿರಳವಾಗಿ ಹೋಯಿತು. ಯಂಗರ್ ಡ್ರಯಸ್ ಪ್ರಳಯವೇ ಕಾರಣವಾಗಿರಬಹುದು. ಭಾರತದಲ್ಲಿ ಸಾವಿರಾರು ವರ್ಷಗಳ ಹಿಂದಿದ್ದ ವಿಮಾನ ಮತ್ತು ವಿಮಾನ ಸಂಚಾರ ಮುಂದುವರಿಲಿಲ್ಲ. ಕ್ಷಮಿಸಿ, ಮೊದಲು ಕೇಳಿದ ಪ್ರಶ್ನೆಗೆ ಇಷ್ಟು ಉದ್ದವಾದ ಉತ್ತರ ಬೇಕಾಗಿತ್ತು. ಹಾಗೆ ನೋಡಿದರೆ ರಾಮಾಯಣದ ಸಮಯದಲ್ಲಿ ವನದಲ್ಲಿ ವಾಸಿಸುತ್ತಿದ್ದ ವಾನರರಿದ್ದರು. ತಾಟಕಿ, ಮರೀಚ, ಕುಂಭಕರ್ಣಂತಹ ಹಲವಾರು ರಾಕ್ಷಸಿದ್ರು. ಆದರೆ ಮಹಾಭಾರತದ ಸಮಯದಲ್ಲಿ ಆಂಜನೇಯನ ಬಿಟ್ಟರೆ ಬೇರೆ ವಾನರರಿಲ್ಲ. ಘಟೋತ್ಕಚ, ಬಕಾಸುರನ್ನು ಬಿಟ್ಟರೆ ಹೆಚ್ಚು ರಾಕ್ಷಸರನ್ನು ನೋಡೋದಿಲ್ಲ. ಅದಕ್ಕೆ ಯಂಗರ್ ಡ್ರಯಸ್ ಪ್ರಳಯ ಕೂಡ ಕಾರಣವಾಗಿರ್ಬೋದು. ಯಂಗರ್ ಡ್ರಯಸ್ ಒಂದು ಹೈಪಾಥಿಸಿಸ್ ಅಂತ ಕೆಲವರು ಹೇಳ್ತಾರೆ. ಆದರೆ ಅದು ನಡೆದಿತ್ತೆಂದು ಈಗೀಗ ಹಲವಾರು ಸಾಕ್ಷ್ಯಗಳು ಸಿಗುತ್ತೆ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಈಗ ನಿಮಗೊಂದು ಪ್ರಶ್ನೆ. ಯಂಗರ್ ಡ್ರಯಸ್ ಪ್ರಳಯ ಕಾಲದಲ್ಲಿ ಮನುಕುಲ ಉಳಿದುಕೊಂಡಿದ್ದೇ ಆಶ್ಚರ್ಯ. ಹಾಗಿದ್ದಾಗ ವೇದಗಳು ಹೇಗೆ ಉಳಿದುಕೊಂಡವು? ಒಮ್ಮೆ ಯೋಚಿಸಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಪುಸ್ತಕ ರಂಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇದೇ ಸರಿಯಾದ ಸಮಯ. ಹಾಗೂ ಬೆಲ್ ಬಟನ್ ಒತ್ತುವುದಕ್ಕೆ ಮಾತ್ರ ಮರಿಬೇಡಿ. ಯಾಕೆಂದರೆ ಯೂಟ್ಯೂಬ್ ನನಗೆ ಹಾಬಿ ಅಥವಾ ಹವ್ಯಾಸ. ಹೀಗಾಗಿ ವಾರಕ್ಕೊಂದು ವಿಡಿಯೋ ತರ್ತೀನೋ, 15 ದಿವಸಕ್ಕೊಂದು ವಿಡಿಯೋ ತರ್ತೀನೋ, ತಿಂಗಳಿಗೊಂದು ವಿಡಿಯೋ ತರ್ತೀನೋ ನನಗೆ ಗೊತ್ತಿಲ್ಲ. ಹೊಸ ವಿಡಿಯೋ ಬಂದಾಗ ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ಅದರ ನೋಟಿಫಿಕೇಷನ್ ಬರುತ್ತೆ. ಇಲ್ಲಾಂತಂದರೆ ಬೇರೆ ಯಾರೋ ವಾಟ್ಸಪ್ಪಲ್ಲಿ ಕಳಿಸ್ಬೇಕು ಅಥವಾ ಫೇಸ್ಬುಕ್ಕಲ್ಲಿ ಲಿಂಕನ್ನು ಕಳಿಸ್ಬೇಕು. ಆ ಗೋಜಿಗೆ ಹೋಗೋದು ಬೇಡ, ಬೆಲ್ ಬಟನ್ ಒತ್ಕೊಬಿಡಿ. ಬಹುಮುಖ ಪ್ರತಿಭೆಯಾದ ಮಹರ್ಷಿ ಭರದ್ವಾಜರ ಪರಿಚಯವನ್ನು ಮುಂದುವರಿಸೋಣ. ಅವರ ಇನ್ನೂ ಹಲವಾರು ಮಹತ್ವಗಳನ್ನು, ಕೊಡುಗೆಗಳನ್ನು ಅತಿ ವಿವರವಾಗಿ ನೋಡೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ರಂಗನಾಥನ ನಮಸ್ಕಾರಗಳು.